ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾವು ಈಗಾಗಲೇ ಸಾಮಾನ್ಯ ಅಧ್ಯಯನ, ಜನರಲ್ ನಾಲೆಜಲ್ಲಿ, ರಸಪ್ರಶ್ನೆ, ಕ್ವಿಜಲ್ಲಿ ಫಸ್ಟಾಗಿ ಒಂದು ಸರಣಿ ಒಂದನ್ನು ವಿಡಿಯೋವನ್ನು ಹಾಕಿದ್ದೀವಿ. ತುಂಬ ಒಂದು ವ್ಯೂಸ್ಗಳು ಬಂತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಬಹಳಷ್ಟು ವ್ಯೂವರ್ಸ್ಗಳ ಒಂದು ಡಿಮ್ಯಾಂಡ್ ಮೇರೆಗೆ ಮತ್ತೆ ಈ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೀಕ್ಲಿ ಒಂದ್ಸಾರಿ ಆದರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು, ಜನರಲ್ ನಾಲೆಜ್ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಇಟ್ಟಿದ್ದೀವಿ. ಸೊ ಅದಕ್ಕಾಗಿ ಈ ದಿನನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಿಜನ್ನು ಸೆಕೆಂಡ್ ಸರಣಿಯಲ್ಲಿ 30 ಟಾಪ್ ಕ್ವಶನ್ಸ್ಗಳನ್ನು ತಂದಿದ್ದೀವಿ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನ್ ತಂದು ಕೊಡ್ತದೆ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಓದ್ತಕ್ಕಂಥ ಎಲ್ಲ ಮಿತ್ರರಿಗೆ ಕೂಡ ತುಂಬ ಉಪಯುಕ್ತವಾಗಿದೆ. ಪ್ರಶ್ನೆಗಳನ್ನು ನೋಡಿದರೆ ತಮಗೆ ಗೊತ್ತಾಗ್ತದೆ ಯಾವ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದೀವಿ ಅಂತ. ಶುರು ಮಾಡೋಣ. ಜನರಲ್ ನಾಲೆಜ್ನ ಕ್ವಿಜ್ನಲ್ಲಿ ಇವತ್ತು ಸೆಕೆಂಡ್ ಸಿರೀಸಲ್ಲಿರ್ತಕ್ಕಂಥ ಫಸ್ಟ್ ಕ್ವಶನನ್ನು. ಸೊ ಪ್ರಶ್ನೆ 1 ಬಂತು, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಸೊ ಫಸ್ಟ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು. ಸೊ ದಯಮಾಡಿ ತಮಗೆ ಉತ್ತರ ಗೊತ್ತಿದ್ರೆ, ಸೊ ಟೋಟಲಿ ನೀವು ಕೂಡ ಸ್ವಮೌಲ್ಯಮಾಪನವನ್ನು ಮಾಡಿಕೊಂಡು ಎಷ್ಟು 30ಕ್ಕೆ ಅಂಕಗಳನ್ನು ಗಳಿಸಿದಿರಿ ಅನ್ನೋದನ್ನ ಕಡೆಗೆ ಉತ್ತರಗಳನ್ನು ಕೊಟ್ಟರೆ ಸೊ ನಮಗೂ ಭಾಳಷ್ಟು ಖುಷಿ ಅನ್ನಿಸ್ತದೆ. ಮತ್ತು ಪ್ರಶ್ನೆಗಳು ಹೇಗಿದ್ದಾವೆ ಅನ್ನೋದನ್ನು ಸಹಿತ ಕಮೆಂಟಲ್ಲಿ ಸಹಿತ ಕೊಡಬಹುದು. ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಆಗಿದ್ದರು. ಪ್ರಶ್ನೆ 2 ಬಂತು, ಮೈಸೂರಿನ ಮೊದಲ ಹೆಸರೇನು? ಎಸ್, ಮೈಸೂರಿಗೆ ಮೊದಲು ಯಾವ ಹಿಂದಿನ ಹೆಸರಿನಿಂದ ಕರೀತಾ ಇದ್ರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಹಿಂದಿನ ಹೆಸರುಗಳು, ಈಗಿನ ಹೆಸರುಗಳಂತ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಮಹಿಷ ಮಂಡಲ ಅಂತ ಬರ್ತದೆ. ಮೈಸೂರಿನ ಮೊದಲ ಹೆಸರು ಮಹಿಷ ಮಂಡಲ. ಪ್ರಶ್ನೆ 3, ಬಸವ ಪುರಸ್ಕಾರ ಯಾರು ಕೊಡುವರು? ಎಸ್, ಬಸವ ಪುರಸ್ಕಾರ ಅಂತಕ್ಕಂಥ ಅವಾರ್ಡನ್ನು ಯಾರು ಕೊಡ್ತಾರೆ? ಎಸ್, ಉತ್ತರ ನೋಡೋಣ. ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು. 4, ತೆರೆದ ಬಾಗಿಲು ಕೃತಿ ಯಾರದ್ದು? ಎಸ್, ತುಂಬ ಇಂಪಾರ್ಟೆಂಟ್ ಅದ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕೃತಿ ತೆರೆದ ಬಾಗಿಲು. ಕೆ.ಎಸ್. ನರಸಿಂಹಸ್ವಾಮಿ ಅವರದ್ದು ತೆರೆದ ಬಾಗಿಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 5 ಬಂತು, ಗಿರೀಶ್ ಕಾರ್ನಾಡರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ತುಂಬ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಸರಿ ಈವನ್ KPSCಯಲ್ಲಿನೂ ಕೂಡ ಎಕ್ಸಾಮಿನೇಷನಲ್ಲಿ ಈ ಕ್ವಶನ್ಸನ್ನು ಕೇಳಿದರು. ಇದು ನಾಟಕದೂ ಕೂಡ ಆಗದ, ಹಾಗಾದರೆ ಗೊತ್ತಾಗಿತ್ತು. ತಲೆದಂಡ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 6, ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು? ಎಸ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಮಿತ್ರರಿಗೆ ಚಿರಪರಿಚಿತವಾಗಿರ್ತಕ್ಕಂಥ ಪ್ರಶ್ನೆ. ಮಹಾಬಲೇಶ್ವರ ಅಂತಕ್ಕಂಥದ್ದು ಸರಿ ಉತ್ತರ. ಔಷಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಔಷಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಸೊ ಗೊತ್ತಿದೆ. ಎಸ್, ಉತ್ತರ ಕನ್ನಡ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 8, 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ನೋಡಿ, 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇಳಿದ್ದಾರೆ. ಸೊ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ರಾಯಚೂರಿನಲ್ಲಿ ಅಂತಕ್ಕಂಥದ್ದು. ಪ್ರಶ್ನೆ 9 ಬಂತು, ಕರ್ನಾಟಕದ ಅತಿ ದೊಡ್ಡ ಅರಮನೆ? ಎಸ್, ಕರ್ನಾಟಕದ ಅತಿ ದೊಡ್ಡ ಅರಮನೆ ಯಾವುದು? ಮೈಸೂರಿನ ಅರಮನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು. ಪ್ರಶ್ನೆ 10, ಶಿವನ ಸಮುದ್ರ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಎಸ್, ತುಂಬ ಫೇಮಸ್ ಆಗಿರ್ತಕ್ಕಂಥದ್ದಿದೆ ಇದು. ಸೊ ಶಿವನ ಸಮುದ್ರ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂತ ಏನು ಮಾಡಿದ್ದಾರೆ, ಕ್ವಶನ್ಸ್ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬಂತು ಮಂಡ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಬೈಂದೂರು ಬಂದರು ಯಾವ ಜಿಲ್ಲೆಯಲ್ಲಿದೆ? ಎಸ್, ಇದು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದಾವೆ. ಸೊ ಕ್ವಶನ್ಸ್ಗಳನ್ನು ರೆಡಿ ಮಾಡಿ ಕೊಟ್ಟಿದ್ದವರು ಬೇರೆ ಇದ್ದಾರೆ. ಸೊ ನಾನು ಕೂಡ ಗೆಸ್ಸಾಗಿ ಉತ್ತರ ಹೇಳ್ತಿದ್ದೀನಿ. ಸೊ ಯಾಕಂದರೆ ಅನಿಮೇಷನ್ ಎಫೆಕ್ಟ್ ಹಾಕಿರೋದ್ರಿಂದ ನನಗೂ ಕೂಡ ಆನ್ಸರ್ಸ್ ನಾನು ನೋಡಿಲ್ಲ, ಡೈರೆಕ್ಟ್ ರೆಕಾರ್ಡ್ಗೆ ಕುಂತಿರೋದು. ಬೈಂದೂರು ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿದೆ? ಇದು ಬಂದರು ಇದೆ, ಬಹುಶಃ ಉಡುಪಿ ಸರಿಯಾದ ಉತ್ತರನೇ ಆಗಿದೆ. ಪ್ರಶ್ನೆ 12 ಬಂತು, ಜೀವನ ಪತ್ರಿಕೆಯ ಸಂಪಾದಕರು ಯಾರು? ಎಸ್, ಇದು ಕೂಡ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹೆಸರುವಾಸಿಯಾದ ಚಿರಪರಿಚಿತವಾದ ಪತ್ರಿಕೆ ಇತ್ತು. ಜೀವನ ಅಂತಕ್ಕಂಥದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಚನಶಾಸ್ತ್ರದ ಪಿತಾಮಹ ಯಾರು? ಎಸ್, ಶಿವಾನುಭವ ಶಬ್ದಕೋಶ ಅಂತಕ್ಕಂಥ ಬರೆದವರು ಕೂಡ ಇವರೇ. ಆಲ್ರೆಡಿ ಆ ಕ್ವಶನನ್ನು ನಾವು ಫಸ್ಟ್ ವಿಡಿಯೋದಲ್ಲಿನೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಯಾಕಂದ್ರೆ ಅದು
ಬಹಳಷ್ಟು ಚಿರಪರಿಚಿತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಇತ್ತು. ಫಗು ಹಳಕಟ್ಟಿ ಅವರೇ ವಚನಶಾಸ್ತ್ರದ ಪಿತಾಮಹರು ಆಗಿದ್ದಾರೆ. ಪ್ರಶ್ನೆ 14 ಬಂತು. ಕನ್ನಡ ಬ್ರಹ್ಮ ಎಂದು ಹೆಸರುವಾಸಿಯಾದ ಸಾಹಿತಿ. ಯಪ್ಪ, ಇದು ಫಸ್ಟ್ ಟೈಮ್ ನಾನು ಕೇಳಿರೋದು ಕನ್ನಡ ಬ್ರಹ್ಮ ಅಂತಕ್ಕಂಥದ್ದು. ಚುಟುಕುಗಳ ಬ್ರಹ್ಮ ಅದೆಲ್ಲ ಕೇಳಿದ್ದೀನಿ ದಿನಕರ್ ದೇಸಾಯಿ ಅವರು, ಬಟ್ ಕನ್ನಡ ಬ್ರಹ್ಮ ಕೇಳಿದ್ದಾರೆ. ಸೊ BGL ಸ್ವಾಮಿ ಅವರನ್ನು ಕನ್ನಡದ ಬ್ರಹ್ಮ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಕನ್ನಡದ ಸಾಹಿತಿ. 15 ಬತ್ತು. ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಯಾವುದು? ಎಸ್, ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಯಾವುದು? ಈ ಆಯೋಗಗಳ ಬಗ್ಗೆ ಕ್ವಶನ್ಸ್ ಬಹಳ ಕೇಳ್ತಾರೆ. ಸೊ LJ ಹಾವನೂರು ಆಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬತ್ತು. ಎಸ್, ಮೌರ್ಯರ ದಕ್ಷಿಣ ರಾಜಧಾನಿ. ಎಸ್, ಮೌರ್ಯರ ರಾಜಧಾನಿ ಕೇಳಿಲ್ಲ, ಅಲ್ಲಿ ಕೇಳಿರ್ತಕ್ಕಂಥದ್ದು ಮೌರ್ಯರ ದಕ್ಷಿಣ ರಾಜಧಾನಿ. ಸೊ ಮೌರ್ಯರ ದಕ್ಷಿಣ ರಾಜಧಾನಿ ಸುವರ್ಣಗಿರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 17 ಬಂತು. ಶಾತವಾಹನರ ಮೂಲ ಪುರುಷ ಡ್ಯಾಶ್. ಸೊ ಮೂಲ ಪುರುಷ ಮತ್ತು ಸ್ಥಾಪಕ ಬೋತ್ ಆರ್ ದ ಸೇಮ್ ಕ್ವಶನ್ಸೇ. ಸೊ ಸಿಮುಖ ಬರ್ತಾನಲ್ಲ, ಸೊ ಸಿಮುಖನೇ ಶಾತವಾಹನ ಮನೆತನದ ಸ್ಥಾಪಕ ಅಥವಾ ಮೂಲ ಪುರುಷ. ಎಸ್, ಬಾನ ಕುಲನಾಶಕ ಇದು ಯಾವ ಗಂಗರ ದೊರೆಯ ಬಿರುದು? ಎಸ್, ಬಾನ ಕುಲನಾಶಕ. ನೋಡೋಣ ಆನ್ಸರ್. ದಡಿಗ ಇದು ಬಾನಕುಲನಾಶಕ ಅಂತಕ್ಕಂಥ ಶ್ರೇಷ್ಠ ದೊರೆಯ ಬಿರುದು. ರಾಷ್ಟ್ರಕೂಟರ ಆದಿದೇವತೆ ಡ್ಯಾಶ್. ಎಸ್, ಇದು ಅಪ್ಡೇಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ ಬರ್ತದೆ, ಅದು ರಾಷ್ಟ್ರಕೂಟರ ಆದಿದೇವತೆ ಆಗಿತ್ತು. ಹೊಯ್ಸಳರ ಪ್ರಸಿದ್ಧ ಅರಸ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ವಿಷ್ಣುವರ್ಧನ ಅಂತಕ್ಕಂಥದ್ದು ಹೊಯ್ಸಳ ಪ್ರಸಿದ್ಧ ದೊರೆ ಆಗಿದ್ರು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಸೊ ಪರಿಚಿತವಾಗಿರ್ತಕ್ಕಂಥ ಪ್ರಶ್ನೆ ಹಂಪಿ ಇತ್ತು. 22 ಮೋಹನ ತರಂಗಿಣಿ ಕೃತಿ ಬರೆದವರು ಯಾರು? ದಾಸರ. ಎಸ್, ದಾಸ ಸಾಹಿತ್ಯದ ಓರ್ವ ಕವಿ ಕನಕದಾಸರೇ ಮೋಹನ ತರಂಗಿಣಿ ಬರೆದವರು. 23 ನವಕೋಟಿ ನಾರಾಯಣ ಇದು ಯಾರ ಬಿರುದು? ಎಸ್, ನವಕೋಟಿ ನಾರಾಯಣ. ಚಿಕ್ಕದೇವರಾಜ ಒಡೆಯರು ಬರ್ತಾರಲ್ಲ, ಅವರನ್ನು ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದಿನಿಂದ ಪ್ರಸಿದ್ಧಿಯಾಗಿದ್ರು. ಸುರಪುರ ಸಂಸ್ಥಾನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ, ಪಿಡ್ಡನಾಯಕ. ಸೊ ಇದು ಹೊಸ ಕ್ವಶನ್ ಅನಿಸಿತು. ಸುರಪುರ ಸಂಸ್ಥಾನದ ಸ್ಥಾಪಕ ಪಿಡ್ಡನಾಯಕ. ಎಸ್, ಅಮೀನ್ ಉಲ್ ಮುಲ್ಕ್ ಇದು ಯಾವ ದಿವಾನರ ಬಿರುದು? ಎಸ್, ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇತ್ತು ಇದು. ಅಮೀನ್ ಉಲ್ ಮುಲ್ಕ್ ಇದು ಯಾವ ದಿವಾನರ ಬಿರುದು? ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬಿರುದು. 26 ಹಿಂದೂಸ್ತಾನಿ ಸೇವಾದಳ ಸ್ಥಾಪಿಸಿದವರು ಯಾರು? ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಹರ್ಡೇಕರ್ ಮಂಚಪ್. ಎಸ್, NS ಹರ್ಡೇಕರ್ ಅಲ್ಲ, NS ಹರ್ಡೇಕರ್ ಅವರೇ ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆದದ್ದು? ಸೊ ತಮಗೆ ಗೊತ್ತಿದೆ, 1924 ಅಂತಕ್ಕಂಥದ್ದು ಚಿರಪರಿಚಿತವಾಗಿರ್ತಕ್ಕಂಥ ಪ್ರಶ್ನೆ. 1924ರಲ್ಲಿ ಕರ್ನಾಟಕ ಏಕೀಕರಣ ಸಭೆ ಎಲ್ಲಿ ನಡೆಯಿತು? ಸೊ ಅದು ಕೇಳಿರೋದು ಕರ್ನಾಟಕ ಏಕೀಕರಣ ಸಭೆ. ಸೊ ಅದು ಕೂಡ ಬೆಳಗಾವಿಯಲ್ಲೇನೆ ನಡೆದಿತ್ತು. 1924ರ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ವಾವ್, ಎಂಥ ಕ್ವಶನ್ ಇದು. 1924ರಲ್ಲಿ ಕರ್ನಾಟಕ ಏಕೀಕರಣ ಸಭೆ ಬೆಳಗಾವಿಯಲ್ಲಿ ಆಯಿತು. ಅದರ ಅಧ್ಯಕ್ಷರು ಸಿದ್ದಪ್ಪ ಕಂಬಳಿ ಅಂತಕ್ಕಂಥದ್ದು ಉತ್ತರ. ಸೊ ಲಾಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವ್ಯೂಸ್ ತುಂಬ ಬಂದರೆ ಸೊ ಬೇಗನೆ ಪಾರ್ಟನ್ನು ಕಂಟಿನ್ಯೂಷನ್ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕರ್ನಾಟಕದ ಏಕೀಕರಣದ ಶಿಲ್ಪಿ ಆಲೂರು ವೆಂಕಟರಾಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು. ಸೊ ವಿಡಿಯೋ